ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್. ಈಗ ನಾವು RRBಯಲ್ಲಿ 7,951 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ವಿವಿಧ ಹುದ್ದೆಗಳ ಕುರಿತು ಹಾಗೂ ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ವಿವಿಧ ಮಾಹಿತಿಯ ಕುರಿತು ಸವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದುವರಿಸುತ್ತಿದ್ದೇನೆ. RRBಯಲ್ಲಿ 7,951 ವಿವಿಧ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಹುದ್ದೆಗಳು ಯಾವುದು ಎನ್ನುವುದನ್ನು ಗಮನಿಸುವುದಾದರೆ ಇಲ್ಲಿ ಎರಡು ರೀತಿಯ ಹುದ್ದೆಯನ್ನು ನಾವು ಗಮನಿಸಬಹುದು. ಕೆಮಿಕಲ್ ಸೂಪರ್ವೈಸರ್, ರಿಸರ್ಚ್ ಆ್ಯಂಡ್ ಮೆಟರಲಾಜಿಕಲ್ ಸೂಪರ್ವೈಸರ್ ಆ್ಯಂಡ್ ರಿಸರ್ಚ್. ಇದು ಪೇ ಲೆವೆಲ್ 7th CPC ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 44,900 ಪೇ ಸ್ಕೇಲ್ ಇರುತ್ತೆ ನಮಗೆ. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು 6th CPC ಇರುತ್ತೆ, ಲೆವೆಲ್ 6 ಆಗಿರುತ್ತೆ. ಇದು ಜೂನಿಯರ್ ಇಂಜಿನಿಯರ್, ಡಿಪೋಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆ್ಯಂಡ್ ಕೆಮಿಕಲ್ ಮೆಟರಲಾಜಿಕಲ್ ಅಸಿಸ್ಟೆಂಟ್. ಈ ರೀತಿಯಾಗಿ ಲೆವೆಲ್ 6ಅಲ್ಲಿ ವಿಂಗಡಣೆ ಮಾಡಲಾಗಿದೆ. ಲೆವೆಲ್ 6ಅಲ್ಲಿ ಇರೋವರಿಗೆ 35,000 35,400 ರುಪೀಸ್ ನಿಮ್ಮದು ಪೇ ಸ್ಕೇಲ್ ಇರುತ್ತೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು ತುಂಬುವವರು ತಮ್ಮ ವಯೋಮಿತಿಯನ್ನು ಗಮನಿಸುವುದಾದರೆ 18 ವರ್ಷ ಆಗಿರಬೇಕು ಹಾಗೂ 18 ವರ್ಷದಿಂದ 36 ವರ್ಷ ವಯೋಮಾನದವರು ಈ ಹುದ್ದೆಗೆ ಅರ್ಜಿಯನ್ನು ತುಂಬಬಹುದಾಗಿರುತ್ತೆ. ಎರಡು ಕ್ಯಾಟಗರಿಯ ಹುದ್ದೆಗಳಿಗೂ ವಯೋಮಿತಿ ಒಂದೇ ಆಗಿರುತ್ತೆ. ಅದೇ ರೀತಿಯಾಗಿ ಎಲ್ಲ ಕ್ಯಾಟಗರಿಯವರಿಗೂ ಸಹ ಅಪ್ಲೈ ಆಗುವಂತೆ SC ST OBC ವರ್ಗದವರಿಗೆ ಎಲ್ಲ ನೋಟಿಫಿಕೇಶನ್ಗಳಲ್ಲೂ ಸಂಬಂಧಪಟ್ಟ ಹಾಗೆ ಅವರಿಗೆ SC ST ಅವರಿಗೆ 5 ವರ್ಷ ಸಡಿಲಿಕೆ ಇರುತ್ತೆ. ಹಾಗೆ OBC ಅವರಿಗೆ 3 ವರ್ಷ ಇರುತ್ತೆ. ಹಾಗೆ ಅಪ್ಲಿಕೇಬಲ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಎಲ್ಲ ನೋಟಿಫಿಕೇಶನ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೋ ಅದೇ ರೀತಿ ಇಲ್ಲೂ ಸಹ ಅಪ್ಲೈ ಆಗುತ್ತೆ. ಹುದ್ದೆಗೆ ಅರ್ಜಿಯನ್ನು ತುಂಬ ಬಯಸುವವರು ಯಾರ್ಯಾರು ಎಲಿಜಿಬಲ್ ಇರ್ತೀರೋ ಅವರಿಗೆ 30/7/2024 ಅರ್ಜಿಯನ್ನು ತುಂಬಲು ಪ್ರಾರಂಭಿಕ ದಿನಾಂಕವಾಗಿರುತ್ತದೆ ಹಾಗೂ 29/8/2024 ಆಗಸ್ಟ್ 29 ನಿಮಗೆ ಅರ್ಜಿಯನ್ನು ತುಂಬಲು ಕೊನೆಯ ದಿನಾಂಕವಾಗಿರುತ್ತದೆ. ಅದೇ ರೀತಿ ನಿಮಗೆ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದರೆ ಜೂನಿಯರ್ ಇಂಜಿನಿಯರ್ IT ಡಿಪಾರ್ಟ್ಮೆಂಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇನು ಕ್ವಾಲಿಫಿಕೇಶನ್ ಆಗಿರಬೇಕು, ನಿಮಗೆ 3 ಇಯರ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಪ್ರೊಡಕ್ಷನ್ ಅಥವಾ ಆಟೋಮೊಬೈಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಈ ರೀತಿಯಾಗಿ ನಿಮಗೆ ಈ ಜೂನಿಯರ್ ಇಂಜಿನಿಯರ್ ಸಂಬಂಧಪಟ್ಟ ಹಾಗೆ ಇಂತಹ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನೀವು ಸಂಬಂಧಪಟ್ಟ ಹಾಗೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಇವಾಗ ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಾಗಲಿ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಾಗಲಿ ನೀವು 3 ವರ್ಷದ ಇಂಜಿನಿಯರಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅಂದರೆ ನೀವು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು. ಕೆಮಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಫಿಸಿಕಲ್ ಆ್ಯಂಡ್ ಕೆಮಿಸ್ಟ್ರಿ, ಮಿನಿಮಮ್ 45% ಮಾರ್ಕ್ಸ್. ನೀವು ಅಂದರೆ ಯೂನಿವರ್ಸಿಟಿಯಲ್ಲಿ ಎಲಿಜಿಬಲ್ ಆಗಿರಬೇಕು, ಯೂನಿವರ್ಸಿಟಿಯಿಂದ ನೀವು ಸರ್ಟಿಫಿಕೇಟನ್ನು ಹೊಂದಿರಬೇಕು. ಇದೇ ರೀತಿ ಡೀಟೇಲ್ಸ್ ನೋಟಿಫಿಕೇಶನ್ನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಅದರಲ್ಲಿ ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ಯಾವ ಹುದ್ದೆಗೆ ಏನೇನು ಕ್ವಾಲಿಫಿಕೇಶನ್ ಆಗಿರಬೇಕು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಕೆಳಗಡೆ ನೋಡುತ್ತಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಾನು ನೋಟಿಫಿಕೇಶನ್ ಲಿಂಕನ್ನು ಹಾಕಿರ್ತೀನಿ. ಆ ನೋಟಿಫಿಕೇಶನ್ ಓಪನ್ ಮಾಡಿಕೊಳ್ಳುವುದರ ಮೂಲಕ ನಿಮಗೆ ಯಾವ ರೈಲ್ವೆ ವಲಯದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿದ್ದಾವೆ, ಹಾಗೆ ಯಾವ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಮೆಕ್ಯಾನಿಕಲ್ ಜೂನಿಯರ್ ಇಂಜಿನಿಯರ್ ಸಂಬಂಧಪಟ್ಟ ಹಾಗೆ ಯಾವ ಕೋರ್ಸ್ ಸಂಬಂಧಪಟ್ಟ ಹಾಗೆ ನೀವು ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಡೀಟೇಲ್ಸ್ ಆಗಿ ಕೆಳಗಡೆ ತಿಳ್ಕೊಳ್ಬಹುದಾಗಿದೆ. ಅದೇ ರೀತಿ ಎಕ್ಸಾಮ್ ಅನ್ನು ನೋಡೋದಾದರೆ ಯಾವ ರೀತಿ ಸೆಲೆಕ್ಷನ್ ಮಾಡುತ್ತಾರೆ, ಎಕ್ಸಾಮ್ ಅನ್ನು ನೋಡೋದಾದರೆ ಇಲ್ಲಿ ಇವಾಗ 3 ರೀತಿಯ ನಿಮಗೆ ಎಕ್ಸಾಮ್ಗಳು ಇರ್ತವೆ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇದೆಲ್ಲದರಲ್ಲೂ ನೀವು ಪಾಸ್ ಆಗಿದ್ಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಫಸ್ಟ್ ಸ್ಟೇಜ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೆಕೆಂಡ್ ಎಕ್ಸಾಮ್ ಸಹ ನಿಮಗೆ ಕಂಪ್ಯೂಟರ್ ಬೇಸ್ಡ್ CBT ಎಕ್ಸಾಮ್ ಇರುತ್ತೆ. CBT ಅಂತ ಹೇಳಿದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, CBT ಇರುತ್ತೆ. ಫಸ್ಟ್ ಸ್ಟೇಜಲ್ಲಿ ನೀವು ಯಾರು ಪಾಸ್ ಆಗ್ತಿರೋ ನಿಮಗೆ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಅನ್ನು ಕರೀತಾರೆ. ಸೆಕೆಂಡ್ ಸ್ಟೇಜಲ್ಲಿ ನೀವು ಪಾಸ್ ಆಗಿದ್ದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವು ಪಾಸ್ ಆಗಿದ್ಮೇಲೆ ನಿಮ್ದು ಎಲ್ಲ ಸರ್ಟಿಫಿಕೇಟ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ ಆದ್ಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. ನಿಮ್ಗೆ ಫಸ್ಟ್ ಸ್ಟೇಜಲ್ಲಿ ನಿಮಗೆ 90 ಮಿನಿಟ್ ಇರುತ್ತೆ, 1.5 ಗಂಟೆ. ನಿಮಗೆ 100 ಕ್ವಶನ್ ಇರುತ್ತೆ. 100 ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಹಾಗೆ ಜನರಲ್ ಅವೇರ್ನೆಸ್, ಜನರಲ್ ಸೈನ್ಸ್ ಸಂಬಂಧಪಟ್ಟ ಹಾಗೆ ಫಸ್ಟ್ ಸ್ಟೇಜ್ ಎಕ್ಸಾಮ್ ಅಲ್ಲಿ ನಡೆಸ್ತಾರೆ. ಹಾಗೆ ಸೆಕೆಂಡ್ ಸ್ಟೇಜಲ್ಲಿ ನೋಡೋದಾದ್ರೆ ನಿಮಗೆ 2 ಗಂಟೆ ಟೈಮ್ ಇರುತ್ತೆ. ನಿಮಗೆ 150 ಕ್ವಶನ್ ಇರುತ್ತೆ. ಇಲ್ಲಿ ಜನರಲ್ ಅವೇರ್ನೆಸ್ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಂಡ್ ಟೆಕ್ನಿಕಲ್ ಅಬಿಲಿಟೀಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ
ಅಂದರೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿರ್ತೀರೋ ಆ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಾಲೆಜನ್ನು ಟೆಸ್ಟ್ ಮಾಡಲಿಕ್ಕೆ ಸೆಕೆಂಡ್ ಟೆಸ್ಟಲ್ಲಿ ಇರುತ್ತೆ. ಅದಾದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ನೀವು 2 ಟೆಸ್ಟಲ್ಲಿ ಪಾಸ್ ಆದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮದು ಸರ್ಟಿಫಿಕೇಟ್ಗಳನ್ನ ಚೆಕ್ ಮಾಡಿ ನೋಡ್ತಾರೆ. ಹಾಗೆ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸುವವರು ಅಪ್ಲಿಕೇಶನ್ ಫೀಸ್, ನಿಮಗೆ ಎಕ್ಸಾಮಿನೇಷನ್ ಫೀಸನ್ನು ನಾವು ನೋಡೋದಾದರೆ ಆಲ್ ಅದರ್ ಕ್ಯಾಂಡಿಡೇಟ್ ಎಸ್ ಸಿ ಎಸ್ ಟಿ ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟನ್ನು ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನನ್ನು ಬಿಟ್ಟು ಉಳಿದವರಿಗೆ 500 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ, 500 ಇರುತ್ತೆ. ಹಾಗೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು, ಫಿಮೇಲು ಮತ್ತು ಇವಾಗ ಎಕನಾಮಿಕ್ ವೀಕರ್ ಸೆಕ್ಷನ್ಗಳಿಗೆ 250 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ನೀವು ಪ್ರತಿಯೊಂದು ಡೀಟೇಲ್ಸನ್ನು ಕೆಳಗಡೆ ನೋಡುತ್ತಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ಕ್ಲಿಕ್ ಮಾಡಿಕೊಳ್ಳೋದ್ರ ಮೂಲಕ ನೀವು ಡೀಟೇಲ್ಸನ್ನು ತಿಳಿದುಕೊಳ್ಳಬಹುದು.